ಹಿಂದೂ ಸಮ್ಮೇಳನದ ನಿಮಿತ್ತ ಭವ್ಯವಾದ ಶೋಭಾಯಾತ್ರೆಯನ್ನು ಈಗ ತಾನೇ ಮುಗಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದೆ. ಗೋಮಾತೆಯ ಆಶೀರ್ವಾದದಿಂದ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಇವತ್ತು ಒಂದು ದಿನ ವಿಶೇಷ ಕೂಡ ಇದೆ. ಜನವರಿ 12 ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದೂ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನ. ಇವತ್ತು 1863 ಇದೇ ದಿವಸ ಅವರು ಜನ್ಮ ತಾಳಿದ್ರು. ಇಡೀ ಜಗತ್ತಿಗೆ ಹಿಂದೂ ಧರ್ಮ ಅಂದ್ರೆ ಏನು, ಹಿಂದೂ ಸಂಸ್ಕೃತಿಯ ವಿಶೇಷತೆ ಏನು, ಇದನ್ನು ಮೊಟ್ಟ ಮೊದಲ ಬಾರಿಗೆ ಅವರು ತೋರಿಸ್ಕೊಟ್ರು. ಅಲ್ಲಿವರೆಗೂ ಬ್ರಿಟಿಷರು ಭಾರತ ಅಂದ್ರೆ ಇದು ಹುಚ್ಚರ ದೇಶ, ಮೂರ್ಖರ ದೇಶ, ಇದು ಭಿಕ್ಷುಕರ ದೇಶ, ಹಾವಾಡಿಗರ ದೇಶ, ವಿಜ್ಞಾನ ತಂತ್ರಜ್ಞಾನ ಅನ್ನೋ ಮಾಹಿತಿನೇ ಇಲ್ಲ ಇವರಿಗೆ, ಯಾವುದೋ ಕಾಲದಲ್ಲಿ ಇವರು ಜೀವಿಸ್ತಾ ಇದ್ದಾರೆ, ಈ ಥರ ಎಲ್ಲ ಅಪಪ್ರಚಾರ ಮಾಡಿದ್ರು. ಇಡೀ ಯುರೋಪಾದ್ಯಂತ ಅಮೆರಿಕದಲ್ಲಿ ಭಾರತ ಅಂದ್ರೆ ಬಹಳ ಕೀಳಾಗಿ ನೋಡ್ತಾ ಇದ್ರು. ಆದ್ರೆ ಯಾವಾಗ ವಿವೇಕಾನಂದರು 1893 ಶಿಕಾಗೋ ಭಾಷಣ ಮಾಡಿದ್ರು, ಭಾರತವನ್ನ ನೋಡುವ ದೃಷ್ಟಿಕೋನವೇ ಬದಲಾಯಿತು. ಆ ಇಡೀ ವಿಶ್ವಧರ್ಮ ಸಮ್ಮೇಳನ, ವಿಶ್ವ ಮತ ಸಮ್ಮೇಳನ ನಡೀತು. ಪ್ರತಿ ದಿವಸ ವಿವೇಕಾನಂದರ ಭಾಷಣ ಇರ್ತಿತ್ತು. ಅದು ಎಲ್ಲದಕ್ಕೂ ಕಿರೀಟಪ್ರಾಯವಾಗಿ ಮೊದಲ ದಿನದ ಭಾಷಣ ಸೆಪ್ಟೆಂಬರ್ 11. ನಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದ ಸೋದರ ಸೋದರಿಯರೇ ಅಂತ ಅವರು ಭಾಷಣ ಪ್ರಾರಂಭ ಮಾಡಿದ್ರು. ಜಗತ್ ಪ್ರಸಿದ್ಧ ಭಾಷಣ ಇತ್ತು. ಮಾತಾಡಿದ್ದು ಕೇವಲ ಒಂದು 3-4 ನಿಮಿಷ ಇರ್ಬೋದು. ಆದರೆ ಕೇವಲ ಸೋದರ ಸೋದರಿಯರೇ ಅಂದದ್ದಕ್ಕೆ ಪ್ರಸಿದ್ಧ ಆಗಲಿಲ್ಲ ಭಾಷಣ ಅದು. ಆದರೆ ಎಲ್ರಿಗೂ ಸೋದರ ಸೋದರಿ ಅಂತ ಕರಿಬೇಕಾದ್ರೆ ಅದಕ್ಕೂ ಬಹಳ ದೊಡ್ಡ ಗುಣ ಬೇಕು, ಬಹಳ ದೊಡ್ಡ ಸಂಸ್ಕಾರ ಬೇಕು. ಅದು ವಿವೇಕಾನಂದರಲ್ಲಿತ್ತು. ಯಾಕಂದ್ರೆ ಅವರೊಬ್ಬ ಹಿಂದೂ ಸನ್ಯಾಸಿ ಆಗಿದ್ರು. ಉಳಿದವರು ಯಾರಿಗೂ ಆ ಕಲ್ಪನೆ ಬರಲೇ ಇಲ್ಲ. ಹೀಗಾಗಿ ಯಾವಾಗ ಅವರು ಸೋದರ ಸೋದರಿಯರೇ ಅಂತ ಹೇಳ್ತಾರೆ, ಹುಚ್ಚೆದ್ದು ಕುಣಿಲಿಕ್ಕೆ ಶುರು ಮಾಡ್ತಾರೆ ಜನ. ಯಾವುದೋ ದೇಶದಿಂದ ಬಂದಂಥ ಸನ್ಯಾಸಿ, ಗುರ್ತಿಲ್ಲ, ಪರಿಚಯ ಇಲ್ಲ, ಮೊದಲನೇ ಭೇಟಿಯಲ್ಲೇ ನಮ್ಗೆ ಇವನು ಸೋದರ ಸೋದರಿ ಅಂದ್ಬಿಟ್ನಲ್ಲ. ಎಂಥ ಶ್ರೇಷ್ಠವಾದ ಸಂಸ್ಕೃತಿ ಈ ಮನುಷ್ಯಂದು. ಕೇಕೆ ಹಾಕಿದ್ರು, ಚಪ್ಪಾಳೆ ಹೊಡೆದ್ರು, ಕುಣಿದ್ರು. 4-5 ನಿಮಿಷ ಇದೇ ಆಯ್ತು, ಭಾಷಣ ಶುರುನೇ ಆಗ್ಲಿಲ್ಲ. ಕೊನೆಗೆ ಕಾರ್ಯಕ್ರಮ ನಿರ್ವಹಣೆ ಮಾಡೋರು ಹೇಳ್ಬೇಕಾಯ್ತು, ಇನ್ನು ಭಾಷಣ ಶುರು ಆಗಿಲ್ಲ, ದಯವಿಟ್ಟು ಶಾಂತವಾಗಿರ್ರಿ. ನಂತರ ವಿವೇಕಾನಂದರು ಮಾತು ಶುರು ಮಾಡಿದ್ರು. 3 ವಿಷಯಗಳ ಬಗ್ಗೆ ಆ 3.5 ನಿಮಿಷದ ಭಾಷಣದಲ್ಲಿ ಸ್ಪಷ್ಟನೆಯನ್ನು ಕೊಟ್ಟರು. ಮೊದಲೇದು ನಾನು ಯಾರು. ಅವ್ರು ಹೇಳ್ತಾರೆ, ಪ್ರಾಚೀನ ಋಷಿ ಮುನಿಗಳ ಶ್ರೇಷ್ಠ ಪರಂಪರೆಯ ಸನ್ಯಾಸಿ ನಾನು. ಆ ಎಲ್ಲ ಸನ್ಯಾಸಿ ಕುಲದ ಪರವಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಜನರಿಗೆ, ಮಾತೆಯರಿಗೆ ನಾನು ನಮಸ್ಕಾರಗಳನ್ನ ಹೇಳ್ತೀನಿ. ಅಲ್ಲಿ ಪರಿಚಯ ಮಾಡಿಕೊಟ್ರು. ನಮ್ದು ಋಷಿ ಸಂಸ್ಕೃತಿ, ಸನ್ಯಾಸಿಗಳ ಸಂಸ್ಕೃತಿ, ನಮ್ದು ತ್ಯಾಗದ ಸಂಸ್ಕೃತಿ. ಅದನ್ನವರು ಮೊದಲನೇ ಭಾಗದಲ್ಲಿ ಹೇಳಿದ್ರು. 2ನೇ ಭಾಗದಲ್ಲಿ ಹೇಳಿದ್ದು ಹಿಂದೂ ಧರ್ಮ ಯಾಕೆ ಶ್ರೇಷ್ಠ. 2 ವಿಷಯಗಳನ್ನು ಅದರಲ್ಲಿ ಹೇಳ್ತಾರೆ ಅವರು. ಟಾಲರೆನ್ಸ್ ಅಂಡ್ ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್, ಸಹಿಷ್ಣುತೆ ಮತ್ತು ಎಲ್ಲರನ್ನೂ ಸ್ವೀಕಾರ ಮಾಡುವ ಮನೋಭಾವ, ಇದು ಹಿಂದೂ ಧರ್ಮದಲ್ಲಿದೆ. ಅದಕ್ಕಾಗಿ ಹಿಂದೂ ಧರ್ಮ ಶ್ರೇಷ್ಠ. ಅಲ್ಲಿವರೆಗೂ ಯಾರ್ಯಾರು ಭಾಷಣ ಮಾಡಿದ್ರು, ಬೇರೆ ಬೇರೆ ಮತ ಪಂಥದವರೆಲ್ಲರೂ ಮಾಡಿದ್ರು. ಅವರೆಲ್ಲರೂ ನಮ್ದೇ ಶ್ರೇಷ್ಠ, ನಮ್ದೇ ಶ್ರೇಷ್ಠ, ನಮ್ ದಾರಿನೇ ಸರಿ ಅಂತ ಅದೇ 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 ಹೇಳಿ ತಲೆ ಹಾಳು ಮಾಡ್ಬಿಟ್ಟಿದ್ರು ಎಲ್ರಿಗೂ. ಆದ್ರೆ ವಿವೇಕಾನಂದರು ಹೇಳಿದ್ರು, ಹಿಂದೂ ಧರ್ಮ ಎಲ್ಲರನ್ನೂ ಸ್ವೀಕಾರ ಮಾಡುವಂತಹ ಧರ್ಮ. ಎಲ್ಲ ದಾರಿಯಿಂದನೂ ನಾವು ಭಗವಂತನನ್ನ ಮುಟ್ಟಬಹುದು. ಕಂಪ್ಲಿಗೆ ಬರ್ಲಿಕ್ಕೆ ಸಾಕಷ್ಟು ದಾರಿಗಳಿದೆ. ಒಂದೇ ದಾರಿ ಅಂತಂದ್ರೆ ಅವನು ಕೂಪಮಂಡುಕ ಅಂತ ಹೇಳ್ಬೇಕಾಗ್ತದೆ. ಬಾವಿಯ ಕಪ್ಪೆ, ಹೊರಗಿನ ಜಗತ್ ಗೊತ್ತಿಲ್ಲ. ಅಲ್ಲಿವರೆಗೂ ಎಲ್ಲರೂ ಹಂಗೆ ಹೇಳಿದ್ರು, ಅದೇ ತರ ಭಾಷಣ ಮಾಡಿದ್ರು. ಆದ್ರೆ ವಿವೇಕಾನಂದರು ಹೇಳಿದ್ರು, ಎಲ್ಲರನ್ನೂ ಸ್ವೀಕಾರ ಮಾಡುವ ಮನೋಭಾವ ಹಿಂದುವಿನಲ್ಲಿದೆ. ಅದೇ ನಮ್ಮ ವಿಶೇಷ. ಎಲ್ಲರನ್ನೂ ಗೌರವಿಸ್ತೀವಿ, ಎಲ್ಲ ಮಾರ್ಗಗಳನ್ನ ಗೌರವಿಸ್ತೀವಿ, ಎಲ್ಲ ಪೂಜಾ ಪದ್ಧತಿಗಳನ್ನ ಗೌರವಿಸ್ತೀವಿ. ಅದಕ್ಕಾಗಿ ಹಿಂದೂ ಧರ್ಮ ಶ್ರೇಷ್ಠ. ಇದು 2ನೇ ಭಾಗ ಅವ್ರು ಹೇಳಿದ್ರು. 3ನೇ ಭಾಗದಲ್ಲಿ ಭಾರತ ಯಾಕೆ ಶ್ರೇಷ್ಠ, ನನ್ನ ದೇಶ ಯಾಕೆ ಶ್ರೇಷ್ಠ ಅಂತ ಹೇಳಿದ್ರು. ಜಗತ್ತಲ್ಲಿ ಯಾರ್ಯಾರು ನಿರ್ಗತಿಕರಾಗಿ ಬಂದ್ರು, ಯಾರ್ಯಾರು ತಮ್ಮ ದೇಶ ಬಿಟ್ಟು ಓಡ್ ಹೋಗ್ಬೇಕಾಯ್ತು, ಅದು ಪರ್ಷಿಯನ್ರು ಇರ್ಬೋದು, ಯಹೂದಿಗಳಿರ್ಬೋದು, ಜೊರಾಸ್ಟ್ರಿಯನ್ರು ಇರ್ಬೋದು, ಯಾರ್ಯಾರಿಗೆ ಆಯಾ ದೇಶದಿಂದ ಆಕ್ರಮಣಗಳಾಗಿ ಓಡಬೇಕಾದ ಪರಿಸ್ಥಿತಿ ಬಂತೋ
ಆ ಥರ ಎಲ್ಲರಿಗೂ ಆಶ್ರಯ ಕೊಟ್ಟಂತಹ ದೇಶ ಭಾರತ. ಅದಕ್ಕಾಗಿ ನನ್ನ ದೇಶ ಶ್ರೇಷ್ಠ. ಈ 3 ವಿಷಯಗಳನ್ನ ಅಲ್ಲಿ ಹೇಳಿದರು. ಕೊನೆಗೆ ಹೇಳಿಸ್ತಾರ ಅವರು, ನಿಮ್ ಎಲ್ಲರ ಮತಪಂಥಗಳ ಕಾರಣದಿಂದಾಗಿ ಜಗತ್ತಲ್ಲಿ ರಕ್ತಪಾತ ಆಗ್ತಾ ಇದೆ, ಹಿಂಸೆ ಆಗ್ತಾ ಇದೆ, ಅದನ್ನ ತಡಿಬೇಕು ನಾವು. ಹೀಗಾಗಿ ಇದು ಒಂದು ಒಳ್ಳೆಯ ಸಂಕೇತ ಕೊಡುವಂಥ ಒಂದು ಸಮ್ಮೇಳನ ಆಗಲಿ, ಇದು ವಿಶ್ವಧರ್ಮ ಸಮ್ಮೇಳನ ಅಂತ ಮೊದಲನೇ ದಿವಸದ ಭಾಷಣವನ್ನು ಮುಗಿಸ್ತಾರೆ. ನಂತರ ಪ್ರತಿ ದಿವಸ ಬೇರೆ ಬೇರೆ ವಿಷಯಗಳ ಬಗ್ಗೆ, ವೇದ ವೇದಾಂತ, ಉಪನಿಷತ್ತು, ರಾಮಾಯಣ, ಬೇರೆ ಬೇರೆ ವಿಷಯದ ಬಗ್ಗೆ ಅವರು ಪ್ರತಿ ದಿವಸ ಭಾಷಣವನ್ನು ಮಾಡ್ತಾರೆ. ಆ ಸಮ್ಮೇಳನ ರಚನೆ ಆಗಿದ್ದೇ ಕ್ರಿಶ್ಚಿಯಾನಿಟಿ ಇದು ಶ್ರೇಷ್ಠ ಜಗತ್ತಲ್ಲಿ, ಅಮೆರಿಕ ಇದು ಜಗತ್ತಲ್ಲೇ ಶ್ರೇಷ್ಠ ದೇಶ ಅಂತ ಅವ್ರಿಗೆ ತೋರಿಸ್ಬೇಕಿತ್ತು. ಅದರ ಸಲುವಾಗಿ ಆ ಸಮ್ಮೇಳನವನ್ನು ಮಾಡಿದ್ರು. ಅದರಲ್ಲಿ ಪ್ರಸಿದ್ಧಿಯಾಗಿದ್ದು ಹಿಂದೂ ಧರ್ಮ, ವಿವೇಕಾನಂದರು, ಅವರ ಮಾತುಗಳು, ಅವರ ಪ್ರವಚನಗಳು. ಮಾರನೇ ದಿವಸನೇ ಜಗತ್ತು ಭಾರತವನ್ನು ನೋಡುವ ದೃಷ್ಟಿಕೋನ ಬದಲು ಮಾಡ್ಕೊಳ್ತದೆ. ಇಂಥ ಒಬ್ಬ ಸನ್ಯಾಸಿ, ಇಂಥ ಒಬ್ಬ ಅದ್ಭುತ ಮಾತುಗಾರ, ಪಂಡಿತ, ಇಂಥ ದೇಶವರಿಗೆ ನಾವು ಚರ್ಚಿನ ಪಾದ್ರಿಗಳನ್ನು ಕಳಿಸ್ತಾ ಇದ್ದೀವಿ, ಎಂಥ ಮೂರ್ಖತನ ಇದು ನಮ್ದು ಅಂತ ಅಲ್ಲಿ ಪತ್ರಿಕೆಗಳಲ್ಲಿ ಬರೀತಾರೆ. ಏನೂ ಅವಶ್ಯಕತೆ ಇಲ್ಲ ಭಾರತಕ್ಕೆ, ನಾವು ಏನು ಕಲಿಸುವಂಥದ್ದು ಏನೂ ಇಲ್ಲ, ಎಲ್ಲ ಇದೆ ಅಲ್ಲಿ ಅಂತ ಜಗತ್ತಿಗೆ ಆವಾಗ ಗೊತ್ತಾಯ್ತು. ಸೊ ಅಂಥ ಒಬ್ಬ ಸಿಡಿಲ ಸನ್ಯಾಸಿಯ ಜನ್ಮದಿನ, ನಾವೆಲ್ಲರೂ ಅವರ ಜೀವನ ಚರಿತ್ರೆಯನ್ನು ಓದಬೇಕು, ಎಲ್ಲರಿಗೂ ಪ್ರೇರಣೆ ಕೊಡುವಂಥ ಇದು ಜೀವನ ವಿವೇಕಾನಂದ. ಇವತ್ತಿನ ವಿಷಯಕ್ಕೆ ಬರೋಣ. ಹಿಂದೂ ಸಮ್ಮೇಳನ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿ 100 ವರ್ಷ ಆಯ್ತು. ಮೊನ್ನೆ ವಿಜಯದಶಮಿಗೆ ಎಲ್ಲ ಕಡೆ ನಾವು ಪಥಸಂಚಲನ ಮಾಡಿದ್ವಿ. 100ನೇ ವರ್ಷದ ಕಾರ್ಯಕ್ರಮಗಳು ಅಲ್ಲಿಂದ ಪ್ರಾರಂಭ ಆಯಿತು. ಸಂಘ ಶುರುವಾಗಿದ್ದೇ ಹಿಂದೂ ಸಂಘಟನೆ, ಹಿಂದೂ ಜಾಗೃತಿ, ಹಿಂದೂ ಏಕತೆ. ನಾವು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಹೇಳ್ತೀವಿ, ಪರಂ ವೈಭವನ್ನೇತು ಮೇ ತತ್ ಸ್ವರಾಷ್ಟ್ರಂ. ನಮ್ಮ ಗುರಿ ಏನು? RSS ಈ ದೇಶವನ್ನ ಮತ್ತೆ ಪರಮ ವೈಭವದ ಸ್ಥಿತಿಗೆ ತೆಗೆದುಕೊಂಡು ಹೋಗೋದು, ವಿಶ್ವಗುರುವಿನ ಸ್ಥಾನದಲ್ಲಿ ಮತ್ತೆ ದೇಶಕ್ಕೆ ಭಾರತ ಮಾತೆಯನ್ನು ಕೂಡಿಸೋದು. ಇಡೀ ಜಗತ್ತು ಭಾರತ ಮಾತೆಯ ಜಯ ಜಯಕಾರ ಮಾಡಬೇಕು, ಭಾರತ ಮಾತೆ ಮುಂದೆ ತಲೆ ತಗ್ಗಿಸ್ಬೇಕು. ಇದೇ ಒಂದು ಮಹಾನ್ ಗುರಿಯನ್ನು ಇಟ್ಕೊಂಡು RSS 100 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಹಿಂದೂಗಳ ಸಂಘಟನೆ ಅಂತ ಹೇಳ್ತೀವಿ. ಹಾಗಾದ್ರೆ ಯಾರು ಇವರು ಹಿಂದೂಗಳು? ಯಾರನ್ನ ಹಿಂದೂ ಅಂತ ಕರಿಬೇಕು? ಯಾಕಂದ್ರೆ ಇವತ್ತು ಹೊರಗಡೆ ಬಹಳ ಜನರಿಗೆ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ಸಂಕೋಚ, ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೂ ನಾಚಿಕೆ ಇದೆ ಕೆಲವೊಬ್ಬರಿಗೆ. ಬಹುತೇಕ ಸಮಾಜ ಇವತ್ತು ಗರ್ವಸೆ ಕಹೋ ಹಮ್ ಹಿಂದೂ ಹೈ ಹೇಳುವಂತ ಸಮಾಜನೇ. ಆದ್ರೂ ಕೆಲವೊಬ್ಬರಿಗೆ ಸಂಕೋಚ ಇದೆ. ಹಿಂದೂ ಅನ್ನೋದು ಇದು ಯಾವುದೋ ಜಾತಿ ಅಲ್ಲ, ಮತ ಅಲ್ಲ, ಪಂಥ ಅಲ್ಲ, ಪೂಜಾ ಪದ್ಧತಿ ಅಲ್ವೇ ಅಲ್ಲ. ಹಿಂದೂ ಇದು ಜೀವನ ಪದ್ಧತಿ. ಸುಪ್ರೀಂ ಕೋರ್ಟ್ ಇದು ಕೊಟ್ಟಂತಹ ಒಂದು ನಿರ್ಣಯನೇ ಇದೆ. RSS ಹೇಳ್ತಾ ಇರೋದಲ್ಲ. ಹಿಂದೂ ಇದು ಜೀವನ ಪದ್ಧತಿ, ಭಾರತದಲ್ಲಿರುವಂತಹ ಜೀವನ ಪದ್ಧತಿಯನ್ನು ನಾವು ಹಿಂದೂ ಅಂತ ಕರಿತೀವಿ. ಇದು ಯಾವುದು ಜಾತಿ ಅಲ್ಲ. ಯಾರು ಇದನ್ನ ಮಾತೃಭೂಮಿ ಅಂತ ಸ್ವೀಕಾರ ಮಾಡ್ತಾರೋ, ಇದನ್ನ ತಾಯಿ ಅಂತ ಪೂಜೆ ಮಾಡ್ತಾರೋ ಈ ದೇಶವನ್ನ, ಅವರೆಲ್ಲರೂ ಹಿಂದೂಗಳು. ಈ ದೇಶಕ್ಕೆ ಸಂಕಟ ಆದಾಗ ಯಾರು ದುಃಖ ಪಡ್ತಾರೋ ಅವರು ಹಿಂದೂಗಳು. ಈ ದೇಶಕ್ಕೆ ಒಳ್ಳೆಯದಾದಾಗ ಯಾರು ಖುಷಿ ಪಡ್ತಾರೋ, ಸಂಭ್ರಮ ಪಡ್ತಾರೋ ಅವರು ಹಿಂದೂಗಳು. ಈ ದೇಶಕ್ಕಾಗಿ ಹೋರಾಟ ಮಾಡಿ ಬಲಿದಾನ ಯಾರ್ಯಾರು ಮಾಡಿದ್ರು, ಯಾರ್ಯಾರು ಈ ದೇಶದ ಸಲುವಾಗಿ ಕೆಲಸ ಮಾಡ್ತಾ ಇದೀವೋ ನಾವೆಲ್ಲ ಹಿಂದೂಗಳು. ಬಹಳ ಸರಳವಾಗಿದೆ, ಯಾವುದೂ ಗೊಂದಲ ಇಲ್ಲ ಇದರಲ್ಲಿ. ಈ ಕಲ್ಪನೆ ಕೂಡ, ಇದು ಕೂಡ RSS ಶುರು ಮಾಡಿದ್ದಲ್ಲ. ವೇದಗಳಲ್ಲೇ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅಂತ ಒಂದು ವಾಕ್ಯ ಇದೆ. ಈ ಭೂಮಿ ಅಂದ್ರೆ ನಮ್ಮ ತಾಯಿ, ನಾವೆಲ್ಲರೂ ಅವಳ ಮಕ್ಕಳು. ಇದು ವೇದದಲ್ಲಿ ಹೇಳಿರುವಂತಹದ್ದು. ವೇದಗಳು ಬರೆದಿದ್ದು ಲಕ್ಷಾಂತರ ವರ್ಷದ ಹಿಂದೆ, ಅವಾಗೇನು RSS ಇರಲಿಲ್ಲ. ಸಂಘ ಶುರು ಮಾಡದಂತಹ ಸಂಘದ ಸಿದ್ಧಾಂತ ಇರೋದು ಇದ್ಯಾವುದು ಹೊಸ ಸಿದ್ಧಾಂತ ಅಲ್ಲ. ನಮ್ಮ ಋಷಿಮುನಿಗಳು, ಸಂತರು, ಶರಣರು ಹೇಳದಂತಹ ಸಿದ್ಧಾಂತವನ್ನೇ ಸಂಘ ಮತ್ತೆ ಅದನ್ನ ಜಾಗೃತಿ ಮಾಡ್ತಾ ಇದೆ ಅಷ್ಟೇ. ಜನರಿಗೆ ತಲುಪಿಸುವಂತ ಕೆಲಸ ಸಂಘ ಮಾಡ್ತಾ ಇದೆ. ಮತ್ತಿದು ಹಿಂದೂ ರಾಷ್ಟ್ರ, ಇದು 100ಕ್ಕೆ 100 ಸತ್ಯವಾದ ಮಾತು. ಹಿಂದೂ ರಾಷ್ಟ್ರ ಯಾಕಂದ್ರೆ ಈ ದೇಶದ ಸಲುವಾಗಿ ಜೀವನ ನಡೆಸೋರೆಲ್ಲ ಹಿಂದೂಗಳೇ. ಅದು ರಾಮ ಇರ್ಬೋದು, ಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಬಸವಣ್ಣ ಇರ್ಬೋದು, ಕನಕದಾಸ ಇರ್ಬೋದು, ವಾಲ್ಮೀಕಿಯವರು ಇರ್ಬೋದು, ಎಲ್ಲರೂ ಸಾಧು ಶರಣರು, ಸಂತರು, ಕ್ರಾಂತಿಕಾರಿಗಳು, ಎಲ್ಲರೂ ಹೋರಾಟ ಮಾಡಿದವರು ಯಾರು? ಎಲ್ಲರೂ ಹಿಂದೂಗಳೇ. ರಾಜ ಮಹಾರಾಜ ಇರ್ಬೋದು, ಸಾಮ್ರಾಜ್ಯಗಳನ್ನು ಕಟ್ಟದವರಂಥವ್ರು ಇರ್ಬೋದು, ಎಲ್ಲರೂ ಹಿಂದೂಗಳೇ. ಹೀಗಾಗಿದೆ ಹಿಂದೂ ರಾಷ್ಟ್ರ, ನಾವೆಲ್ಲರೂ ಹಿಂದೂಗಳು. ಬಹಳ ಸರಳವಾದ ವಿಷಯ ಇದೆ, ಯಾವುದೂ ಗೊಂದಲ ಇಲ್ಲ ಇದರಲ್ಲಿ.
ಜಾತಿ, ಮತ, ಪಂಥ, ಪೂಜಾ ಪದ್ಧತಿ ಯಾವುದೇ ಇರ್ಬೋದು, ಯಾರು ಇದನ್ನು ಮಾತೃಭೂಮಿ ಅಂತ ಸ್ವೀಕಾರ ಮಾಡ್ತಾರೋ, ಈ ದೇಶಕ್ಕಾಗಿ ಬದುಕ್ತಾರೋ, ಇದ್ರ ಬಗ್ಗೆ ಗೌರವ ಇದೆಯೋ, ಇದ್ರ ಪೂರ್ವಜರ ಬಗ್ಗೆ ಗೌರವ ಇದೆಯೋ, ಅವರೆಲ್ಲರೂ ಹಿಂದೂಗಳು. ಪೂಜಾ ಪದ್ಧತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು. ನಾಸ್ತಿಕರು ಇದ್ದಾರೆ ನಮ್ಮ ದೇಶದಲ್ಲಿ, ದೇವರೇ ಇಲ್ಲ ಅನ್ನೋರು ಇದ್ದಾರೆ, ಅವರು ಕೂಡ ಹಿಂದೂಗಳೇ. ಯಾಕಂದ್ರೆ ಇದು ಪೂಜಾ ಪದ್ಧತಿ ಅಲ್ಲ. ಈ ದೇಶದ ಬಗ್ಗೆ ಗೌರವ ಇದ್ರೆ ಆಯ್ತು, ಈ ತಾಯಿಯ ಬಗ್ಗೆ ಗೌರವ ಇದ್ರೆ, ಪೂಜ್ಯ ಭಾವನೆ ಇದ್ರೆ ಅವರೆಲ್ಲ ಹಿಂದೂಗಳು. ಇಷ್ಟು ಸರಳವಾಗಿ ಹಿಂದುವಿನ ವ್ಯಾಖ್ಯಾನ ಇದೆ. ಹೀಗಾಗಿ ಇದು ಹಿಂದೂ ರಾಷ್ಟ್ರ. ಉಳಿದವರ್ಯಾರು ಗೊಂದಲ ಪಡೋ ಅವಶ್ಯಕತೆ ಇಲ್ಲ, ಅವರು ಹಿಂದೂಗಳೇ. ಈ ವಿಚಾರಕ್ಕೆ ಯಾರ್ಯಾರು ಬದ್ಧರಿದ್ದಾರೋ ಅವ್ರ ಜಾತಿ, ಮತ, ಪಂಥ ಯಾರು ಬೇಕಾದ್ರೆ ಇಲ್ಲಿ, ಪೂಜಾ ಪದ್ಧತಿ ಬೇಕಾದ್ರೂ ಬೇರೆ ಇರಲಿ, ಅವರೆಲ್ಲರೂ ನಮ್ಮ ಪ್ರಕಾರ ಹಿಂದೂಗಳೇ. ಇದು ಸಂಘ ಹೇಳುವ ಹಿಂದುತ್ವದ ವಿಚಾರ. ಹೀಗಾಗಿ ಇದು ಹಿಂದೂ ರಾಷ್ಟ್ರ. ಬೇರೆ ದೇಶವರು ಕೂಡ ನಮ್ಮನ್ನು ಗುರುತಿಸೋದು ಇದು ಹಿಂದೂ ರಾಷ್ಟ್ರ, ಹಿಂದೂಸ್ತಾನ್ ಅಂತಾನೆ ಹೇಳ್ತಾರೆ. ಹೀಗಾಗಿ ಭಾರತ, ಹಿಂದೂ ರಾಷ್ಟ್ರ ಇದು ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ ಸಮಾನಾರ್ಥಕ ಪದಗಳು. ಹಿಂದೂ ಸಂಘಟನೆ ವಿಷಯಕ್ಕೆ ಬರೋಣ. ಸಂಘ ಶುರುವಾಗಿದ್ದೇ ಹಿಂದೂ ಸಂಘಟನೆ ಮಾಡೋದಕ್ಕೋಸ್ಕರ. ಸಂಘವನ್ನು ಶುರು ಮಾಡಿದಂಥ ಪರಮ ಪೂಜನೀಯ ಡಾಕ್ಟರ್ ಹೆಡ್ಗೇವಾರ್ ವೈದ್ಯರಿದ್ರವರು. ಕ್ರಾಂತಿಕಾರಿಯಾಗಿನೂ 16 ವರ್ಷ ಕೆಲಸ ಮಾಡೋದು ಅನುಭವ ಇತ್ತು. ಕಾಂಗ್ರೆಸ್ ಅಲ್ಲೂ ಬಹಳ ದೊಡ್ಡ ಪದವಿಯಲ್ಲಿದ್ದರವರು. ಅದನ್ನೆಲ್ಲ ಬಿಟ್ಟುಕೊಟ್ಟು ಮೊದಲು ಆಗ್ಬೇಕಾಗಿರೋದು ಹಿಂದೂ ಸಂಘಟನೆ, ಉಳಿದ ಎಲ್ಲವೂ ನಂತರ. ಯಾಕಂದ್ರೆ 1000 ವರ್ಷ ನಿರಂತರವಾಗಿ ನಾವು ಗುಲಾಮಗಿರಿಯನ್ನು ಅನುಭವಿಸಿದ್ವಿ. ಇದು ಸರಿ ಆಗ್ಬೇಕು. ಇಲ್ಲ ಒಬ್ಬರಾದ್ಮೇಲೆ ಒಬ್ಬರು ದಾಳಿಕೋರರು, ದುಷ್ಟರು ಬಂದೇ ಬರ್ತಾ ಇದ್ದಾರೆ. ನಾವು ಗುಲಾಮರಾಗಿ ಹಂಗೆ ಜೀವನ ಸಾಗಿಸ್ತಾ ಇದ್ದೀವಿ. ಇದರಿಂದ ಮುಕ್ತಿ ಆಗ್ಬೇಕಲ್ಲ. ಇದು ಯಾವತ್ತು ಯಾರು ಭಾರತದ ಮೇಲೆ ಕಣ್ಣೆತ್ತಿ ನೋಡೋ ಪರಿಸ್ಥಿತಿ ಬರಬಾರ್ದು. ಆ ಥರ ಹಿಂದೂ ಸಮಾಜ ಎದ್ದು ನಿಲ್ಲಬೇಕು, ಸಂಘಟಿತ ಆಗಬೇಕು, ಜಾಗೃತ ಆಗಬೇಕು. ಇನ್ನು ಯಾವತ್ತೂ ಯಾರು ಭಾರತದ ಮೇಲೆ ದಂಡೆತ್ತಿ ಬರಬಾರ್ದು, ಕನಸು ಮನಸ್ಸಲ್ಲೂ ಎಣಿಸಿರಬಾರ್ದು. ಆ ಥರ ದೇಶವನ್ನು ತಯಾರು ಮಾಡ್ತೀನಿ, ಅದು ಅವಶ್ಯಕತೆ ಇರೋದು. ಹೀಗಾಗಿ ಎಲ್ಲವನ್ನು ಬಿಟ್ಟುಕೊಟ್ಟು ಸಂಘವನ್ನು ಶುರು ಮಾಡಿದ್ರು. ಪರಿಸ್ಥಿತಿನೂ ಹಾಗೆ ಇತ್ತು. ನಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಿತ್ತು. ನನಗೆ ಏನ್ ಬೇಕಾದ್ರೂ ಕರೀರಿ ಅಂತ ಹೇಳ್ತಿದ್ರು. ಪಂಡಿತ್ ನೆಹರು ಅವ್ರ ತಂದೆ ಇದ್ರು, ಮೋತಿಲಾಲ್ ನೆಹರು ಅವರು. ನನಗೆ ಕತ್ತೆ ಅಂತ ಕರೀರಿ, ಆದ್ರೆ ಹಿಂದೂ ಅಂತ ಮಾತ್ರ ಕರಿಬೇಡ್ರಿ ಅಂತ ಹೇಳ್ತಿದ್ರು. ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಆವಾಗಿನ ಕಾಲದ ನಾಯಕರಿಗೆ ಅಂಥ ಒಂದು ಸಂಕೋಚ ಇತ್ತು. ಇನ್ನು ಹಿಂದೂಗಳ ಅಸಂಘಟಿತ ಸಮಾಜ. ಬ್ರಿಟಿಷ್ ನಮ್ಮನ್ನು ಆಳ್ಬೇಕಂತ ಬಂದವರಲ್ಲ, ಸಾಮಾನ್ಯ ತಕ್ಕಡಿ ಹಿಡ್ಕೊಂಡು ವ್ಯಾಪಾರಕ್ಕೆ ಬಂದವರು. ಇಲ್ಲಿ ಪರಿಸ್ಥಿತಿ ನೋಡಿದ್ರು, ನಮ್ಮಲ್ಲಿರೋ ಪರಸ್ಪರ ಕಚ್ಚಾಟಗಳು, ಭೇದ ಭಾವಗಳು, ಜಾತಿ ಭಾವಗಳು, ಹೊಡೆದಾಟಗಳು. ಅವ್ರಿಗನ್ನಿಸ್ತು ನಾವೇ ರಾಜರಾಗ್ಬಿಡ್ಬೋದು, ಎಲ್ಲಾನು ನಾವು ಆಳಬಹುದು ಅಂತ ಅನಿಸ್ತು. ಹೀಗಾಗಿ ಒಂದೊಂದೇ ರಾಜ್ಯವನ್ನು ಗೆದ್ದು ಕೊನೆಗೆ ಇಡೀ ದೇಶವನ್ನು ಅವರು ಆಳಿದರು. ಅವರು ಬಲಿಷ್ಠರಾಗಿರ್ಲಿಲ್ಲ. ಸಮಸ್ಯೆ ಇದ್ದದ್ದು ಹಿಂದೂ ಸಮಾಜದಲ್ಲಿ. ನಾವು ದುರ್ಬಲರಾಗಿದ್ವಿ, ನಮ್ದು ಅಸಂಘಟಿತ ಸಮಾಜ ಆಗಿತ್ತು. ನಾವು ಪರಸ್ಪರ ಎಲ್ಲನೂ ಪ್ರೀತಿಯಿಂದ ನೋಡ್ಲೇ ಇಲ್ಲ. ಒಬ್ಬರ ರಾಜನಿಗೆ ಕಂಡ್ರೆ ಇನ್ನೊಬ್ಬನಿಗೆ ದ್ವೇಷ, ಇನ್ನೊಬ್ಬನಿಗೆ ಕಂಡ್ರೆ ಮೂರನೇದವರಿಗೆ ಅಸೂಯೆ. ನಾವು ಜಗಳದಲ್ಲೇ ಮುಳುಗಿದ್ವಿ, ಅದ್ರ ಲಾಭ ಅವ್ರು ಪಡ್ಕೊಂಡ್ರು. 700 ವರ್ಷ ಮುಸಲ್ಮಾನರು ಆಳಿದ್ರು ನಮ್ಮನ್ನ. ಅವರು ಬಲಾಟೆ ಇರಲಿಲ್ಲ. ಸಮಸ್ಯೆ ಇದ್ದದ್ದು ಮತ್ತೆ ಹಿಂದೂ ಸಮಾಜದಲ್ಲೇ. ನಾವು ಸೋತ್ವಿ, ನಾವು ಪರಸ್ಪರ ಕಾಲೆಳೆದ್ವಿ, ನಾವು ಸ್ವಾರ್ಥದಲ್ಲಿ ಮುಳುಗಿದ್ವಿ, ನಮ್ಮವ್ರಿಗೆ ನಾವೇ ಕಾಲೆಳೆದ್ವಿ, ನಾವೇ ಸೋಲ್ಸಿದ್ವಿ. 700 ವರ್ಷ ಗುಲಾಮಗಿರಿ ಆಯ್ತು. ಈಗ ಡಾಕ್ಟರ್ ಹೆಡ್ಗೇವಾರ್ ಅವ್ರಿಗೆ ಅನಿಸ್ತು ಇದು ಸರಿ ಆಗ್ಬೇಕು. ಹಿಂದೂ ಸಮಾಜದಲ್ಲಿ ನಿಸ್ವಾರ್ಥ ಭಾವ ಬರಬೇಕು, ಎಲ್ಲರೂ ದೇಶಭಕ್ತರಾಗಬೇಕು. ಮೊದಲು ನಾನು ಹಿಂದೂ, ಇದು ನನ್ನ ಮಾತೃಭೂಮಿ, ಇಲ್ಲಿರೋರು ಎಲ್ಲರೂ ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಈ ಭಾವ ಜಾಗೃತಿ ಆಗ್ಬೇಕು. ಅವಾಗ ಈ ದೇಶ ಸರಿಯಾಗೋದು. ಅಲ್ಲಿ ಇಲ್ಲಂದ್ರೆ ಅಲ್ಲಿವರೆಗೂ ಇದು ನಡೀತಾ ಇರೋದೇ ಹಿಂಗೆ ದಾಳಿ. ಅದು ಆಗ್ಬೇಕು, ಈ ವಿಷಯ ಸರಿ ಆಗ್ಬೇಕು. ಹೀಗಾಗಿ RSS ಶುರು ಆಗಿತ್ತು. 100 ವರ್ಷ ಆ ದಾರಿಯಲ್ಲಿ ನಾವು ಕ್ರಮಿಸಿದ್ವಿ. ಸಾಕಷ್ಟು ಬದಲಾವಣೆ ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ ಎಲ್ಲ ದೃಷ್ಟಿಕೋನಗಳಲ್ಲಿ. ಸವಾಲುಗಳು ಸಾಕಷ್ಟಿದೆ, ಅವಾಗೂ ಇತ್ತು, ಈಗೂ ಇದೆ. ಮತಾಂತರದ ಹಾವಳಿ ಇದೆ. ನಮ್ಮದೇ ಗ್ರಾಮದಲ್ಲಿ ಯಾವುದೋ ಒಂದು ಜಾತಿಯವರು ಮತಾಂತರ ಆಗ್ತಾರೆ, ಮುಸಲ್ಮಾನರಾಗ್ತಾರೆ, ಕ್ರಿಶ್ಚಿಯನ್ರಾಗ್ತಾರೆ. ಉಳಿದ ಸಮಾಜಕ್ಕೆ ಏನು ಅನ್ಸೋದೇ ಇಲ್ಲ. ಹಾಗೇನಾದ್ರೂ ಅನ್ಸಿದ್ರೆ ಅವ್ರು ಮತಾಂತರನೇ ಆಗ್ತಿರ್ಲಿಲ್ಲ, ನಮ್ಮ ಧರ್ಮದಲ್ಲೇ ಉಳಿತಾ ಇದ್ರು. ಯಾವುದೋ ಆಸೆಗೋ ಆಮಿಷಕ್ಕೋ ಬಲಿ ಬಿದ್ದು ಅವ್ರು ಮತಾಂತರ ಆಗಿದ್ದಾರೆ. ಆದ್ರೆ ಉಳಿದ ಸಮಾಜ ಏನ್ ಮಾಡ್ತಾ ಇತ್ತು ಅವ್ರು ಹೋದಾಗ? ಅವ್ರಿಗೆ ದುಃಖ ಆಗ್ಬೇಕಿತ್ತಲ್ಲ, ಅದು ಆಗಲೇ ಇಲ್ಲ. ಗ್ರಾಮಗಳಲ್ಲಿ ಇವತ್ತಿಗೂ ದೇವಸ್ಥಾನಗಳ ಪ್ರವೇಶ ಇಲ್ಲ. ನಮ್ದೇ ದೇವರ ಹೆಸರನ್ನ ಇಟ್ಟಿರ್ಕೊಂಡಿರ್ತಾರೆ, ನಮ್ದೇ ರಕ್ತ, ನಮ್ದೇ ಅಣ್ಣ ತಮ್ಮಂದ್ರು, ನಮ್ದೇ ದೇವಸ್ಥಾನದಲ್ಲಿ ಪ್ರವೇಶ ಇಲ್ಲ. ಯಾರು ಕಾರಣ ಇದಕ್ಕೆ? ಹಿಂದೂ ಸಮಾಜವೇ ಕಾರಣ, ಬೇರೆಯವ್ರು ಯಾರು ಕಾರಣ ಇಲ್ಲ. ಇದೆ ಸಮಸ್ಯೆ ಇರೋದು ಮತ್ತೆ ಹಿಂದೂ ಸಮಾಜದಲ್ಲಿ. ಅದು ಸರಿಯಾಗ್ಬೇಕು.
ನಿಧಾನವಾಗಿ ವಾತಾವರಣ ಬದಲಾವಣೆ ಆಗ್ತಿದೆ. ಆದರೆ ವೇಗ ಬೇಕು, ಇನ್ನೂ ಜಾಸ್ತಿ ಜಾಗೃತಿ ಬೇಕು, ನಮ್ಮಲ್ಲಿ ಸಮಾನತೆ ಬರಬೇಕು. ಆಗೋ ಕೆಲಸ ಸಾಕಷ್ಟಿದೆ. ಜನಸಂಖ್ಯೆ ಅಸಂತುಲನ ಆಗ್ತಾ ಇದೆ. ಮಾತಾಡಿ. ಜನಸಂಖ್ಯೆ ಅಸಂತುಲನ ಆಗಿದ್ದಕ್ಕೆ ಬಾಂಗ್ಲಾದೇಶ ಹುಟ್ಕೊಳ್ತು, ಪಾಕಿಸ್ತಾನ ಹುಟ್ಕೊಳ್ತು, ಅಫ್ಘಾನಿಸ್ತಾನ ಹುಟ್ಕೊಳ್ತು. ನಮ್ಮದೇ ದೇಶದ ಭಾಗಗಳು ಯಾಕೆ ಬೇರೆ ಆಯಿತು? ಯಾಕಂದ್ರೆ ಹಿಂದೂಗಳ ಸಂಖ್ಯೆ ಕಮ್ಮಿ ಆಯಿತು. ಎಲ್ಲೆಲ್ಲಿ ಹಿಂದೂಗಳ ಸಂಖ್ಯೆ ಕಮ್ಮಿ ಆಯಿತೋ ಅಲ್ಲೆಲ್ಲ ದೇಶಗಳು ಒಡಿತಾ ಹೋಯ್ತು. ಕಾರಣ ಯಾರು? ಹಿಂದೂ ಸಮಾಜ. ಇವತ್ತು ಕೇರಳ, ಅಸ್ಸಾಂ, ಬಂಗಾಲ್ ನೋಡಿದ್ರೆ ಗಾಬರಿ ಆಗೋ ಪರಿಸ್ಥಿತಿ ಇದೆ. 50%, 60%, 70% ಮುಸಲ್ಮಾನ ಜನಸಂಖ್ಯೆ ಬೆಳೀತಾ ಇದೆ. ಪರಿಸ್ಥಿತಿ ಏನಾಗಿರ್ಬೋದು ಹಿಂದೂಗಳದು? ಜನಸಂಖ್ಯೆ ಅಸಮತೋಲನದಿಂದ ಏನ್ ಬೇಕಾದ್ರೂ ದೇಶದಲ್ಲಿ ಬದಲಾವಣೆ ಆಗ್ಬೋದು. ಇಡೀ ದೇಶವೇ ಇಸ್ಲಾಮಯ ಆಗ್ಬಿಡ್ಬೋದು ನಾವೇನಾದ್ರೂ ಇನ್ನೂ ಎಚ್ಚೆತ್ಕೊಳ್ಳೋದಿತ್ತು. ಚೀನಾದ ಆಕ್ರಮಣಗಳು ನಡೀತಾ ಇದೆ, ತಡೀತಾ ಇದ್ದೀವಿ. ಆದರೆ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ. ಅಷ್ಟು ಅವಲಂಬನೆ ಇದೆ ಚೀನಾದ ಮೇಲೆ. ಕಮ್ಯುನಿಸ್ಟ್ ಸಿದ್ಧಾಂತವನ್ನ ಹೊಂದಿರುವಂಥ ನಕ್ಸಲೈಟ್ಸ್ಗಳು, ಅವ್ರದ್ದು ಹಾವಳಿ ಈಗ ಕಮ್ಮಿ ಆಗ್ತಾ ಇದೆ. ಈಗ ಆದರೂ ಬಹಳ ಜನರ ಮನಸ್ಸಲ್ಲಿ ಆ ವಿಚಾರ ಇದೆ. ಇನ್ನು ದೇಶವನ್ನು ಒಡೆಯೋ ವಿಚಾರ ಅದೇ ಅಲ್ಲ. ಲಕ್ಷಾಂತರ ಜನರ ರಕ್ತಪಾತ ಮಾಡದಂಥವ್ರು ನಕ್ಸಲೈಟ್ಗಳು. ಬಾಯಲ್ಲಿ ಹೇಳ್ತಾರೆ ಶಾಂತಿ, ನಾವು ಸಮಾನತೆಯನ್ನ ತರ್ತೀವಿ, ಒಂದ್ ಕಡೆ ರಕ್ತದ ಕೋಡಿ. ಇದೆಲ್ಲವೂ ದೇಶಗಳಿಗೆ ಇರುವಂತಹ ಸವಾಲುಗಳು. ಭಯೋತ್ಪಾದನೆ ಸಮಸ್ಯೆ ಇದೆ. ಒಂದಿಲ್ಲದೆ ಇನ್ನೊಂದು ರೀತಿಯಲ್ಲಿ ಭಯೋತ್ಪಾದನೆ ನಡೀತಾ ಇದೆ. ಯುದ್ಧಗಳು ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಪಾಕಿಸ್ತಾನಕ್ಕೆ, ಬಾಂಗ್ಲಾದೇಶಕ್ಕೆ. ಒಳಗೊಳಗೆ ಬೇರೆ ರೀತಿಯಿಂದ ಭಯೋತ್ಪಾದನೆ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಜಿಹಾದ್ ಮಾಡ್ತಾರೆ, ಲವ್ ಜಿಹಾದ್ ಮಾಡ್ತಾರೆ, ಲ್ಯಾಂಡ್ ಜಿಹಾದ್ ಮಾಡ್ತಾರೆ. ಎಲ್ಲಾ ರೀತಿಯ ಜಿಹಾದ್ಗಳು ನಡೀತಾ ಇದೆ. ವ್ಯಾಪಾರದಲ್ಲಿ ಅಲ್ಲಿ ಜಿಹಾದ್ ನಡೀತಾ ಇದೆ. ಇನ್ನೂ ಜಾಗೃತ ಆಗದೆ ಇದ್ರೆ ಹಿಂದೂ ಸಮಾಜದ ಪರಿಸ್ಥಿತಿ ಏನಾಗ್ಬೋದು? ಜಾಗೃತಿ ಬಹಳ ಅವಶ್ಯಕತೆ ಇದೆ. ಸಂಘಟಿತ ಆಗೋದು ಬಹಳ ಅವಶ್ಯಕತೆ ಇದೆ. ಸಂಘ ಕೆಲಸ ಮಾಡ್ತಾ ಇದೆ, ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ಬೇರೆ ಬೇರೆ ಮುಖಗಳಲ್ಲಿ ಕೆಲಸ ಮಾಡ್ತಾ ಇದೆ. ವಿದ್ಯಾರ್ಥಿ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಎಲ್ಲ ಕಡೆ ಸಂಘದ ಬೇರೆ ಬೇರೆ ಮುಖಗಳಲ್ಲಿ ಕೆಲಸ ನಡೀತಾ ಇದೆ. ಒಳ್ಳೆ ಸ್ಪಂದನೆ ಇದೆ. ಆದರೆ ಕೇವಲ ಸಂಘ, ಈ ಥರ 4-6 ಸಂಘಟನೆಗಳು, 20 ಸಂಘಟನೆಗಳು ಕೆಲಸ ಮಾಡಿದ್ರೆ ಸಮಾಜ ಸರಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜ ಮೇಲೇಳ್ಬೇಕು, ನಾವೆಲ್ಲ ಒಂದು ಅನ್ನೋ ಭಾವ ಜಾಗೃತ ಆಗ್ಬೇಕು. ಇಲ್ಲಿರೋರು ಎಲ್ಲರೂ ನನ್ನ ಸೋದರರು. ಜಾತಿ, ಭಾಷೆ, ರಾಜ್ಯ ಎಲ್ಲವೂ ನನ್ನ ಬದಿಗಿಡೋಣ. ಮೊದಲು ನಾವೆಲ್ಲರೂ ಹಿಂದೂಗಳು. ಹೋರಾಟ ಯಾವ್ದಕ್ಕೆ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮ್ಮ ಜನರಿಗೆ. ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು, ಕರ್ನಾಟಕಕ್ಕೆ ಸೇರ್ಬೇಕು, ಅದ್ರ ಸಲುವಾಗಿ ನಮ್ದು ಹೋರಾಟ. ಅಸ್ಸಾಂ ಹೋಗ್ತಾ ಇದೆ, ಯಾರಿಗೂ ಏನು ಅನ್ನಿಸ್ತಾನೆ ಇಲ್ಲ. ಕೇರಳದಲ್ಲಿ 50%ಗಿಂತ ಕಮ್ಮಿ ಆಗ್ತಾ ಇದೀವಿ ಹಿಂದೂಗಳು, ಯಾರಿಗೇನು ಅನ್ನಿಸ್ತಾನೆ ಇಲ್ಲ. ಕೃಷ್ಣಾ ನದಿ ನೀರು ಆಂಧ್ರಕ್ಕೆ ಜಾಸ್ತಿ ಹೋಗ್ಬೇಕು, ಕರ್ನಾಟಕಕ್ಕೆ ಜಾಸ್ತಿ ಹೋಗ್ಬೇಕು, ಅದರ ಸಲುವಾಗಿ ರಕ್ತಪಾತ ಮಾಡ್ತಾ ಇದೀವಿ. ಕಾವೇರಿ ಸಲುವಾಗಿ ಕರ್ನಾಟಕ ತಮಿಳುನಾಡು ಜಗಳ ಆಡ್ತಾ ಇದೀವಿ. ಯಾವ ನಿಜವಾಗ್ಲೂ ಕೂತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋಂಥ ವಿಷಯ, ಅದಕ್ಕೆ ರಕ್ತಪಾತ, ಹೋರಾಟ, ಚಳುವಳಿ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಯಾವ್ದಕ್ಕೆ ಹೋರಾಟ ಮಾಡಬೇಕು ಅದು ಸಮಸ್ಯೆ ಅಂತಾನೆ ಅನಿಸ್ತಾ ಇಲ್ಲ ಹಿಂದೂ ಸಮಾಜಕ್ಕೆ. ಅದು ಕಾಶ್ಮೀರ ಇರ್ಬೋದು, ಚೀನಾ ಇರ್ಬೋದು, ಬಂಗಾಲ್ ಇರ್ಬೋದು. ಏನ್ ನಡೀತಾ ಇದೆ ಒಂದ್ಸಲ ಹೋದ್ರೆ ಅಲ್ಲಿ ಪರಿಸ್ಥಿತಿ ಅರ್ಥ ಆಗ್ಬೋದು. ಎಷ್ಟು ಕಷ್ಟದಲ್ಲಿ ಹಿಂದೂಗಳ ಜೀವನ ನಡೆಸ್ತಾ ಇದ್ದಾರೆ. ಹೀಗಾಗಿ ಹಿಂದೂ ಸಮಾಜ ಜಾಗೃತಿ ಆಗೋ ಅವಶ್ಯಕತೆ ಇದೆ. 800-1000 ವರ್ಷ ನಮ್ಮನ್ನು ಆಳದವರೇ ಏನು ಮಾಡ್ಲಿಕ್ಕಾಗಿಲ್ಲ, ಈಗೂ ಏನೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ದು ಮೃತ್ಯುಂಜಯಿ ಸಮಾಜ. ಹಿಂದೂ ಧರ್ಮಕ್ಕೆ ಹುಟ್ಟೇ ಇಲ್ಲ. ಯಾವಾಗ ಹುಟ್ಟಿತು ಹಿಂದೂ ಸಮಾಜ? ಯಾವುದೇ ದಾಖಲೆನೇ ಇಲ್ಲ, ಗೊತ್ತೇ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರು ಬರೆದು ಇಟ್ಟಿಲ್ಲ. ಹೀಗಾಗಿ ಯಾವುದಕ್ಕೆ ಹುಟ್ಟಿಲ್ಲೋ ಅದಕ್ಕೆ ಸಾವು ಕೂಡ ಇಲ್ಲ. ಶಾಶ್ವತ ಸಮಾಜ ನಮ್ದು. ಮತ್ತೆ 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 ಮಹಾಪುರುಷರು ಹುಟ್ಟಿದ್ರು. ಶಿವಾಜಿ ಮಹಾರಾಜರ ಜನ್ಮ ಆಯಿತು, ರಾಣಾ ಪ್ರತಾಪ್ ಜನ್ಮ ಆಯಿತು, ವಿಜಯನಗರ ಸಾಮ್ರಾಜ್ಯ ನಿರ್ಮಾಣ ಆಯಿತು. ಈ ಭಾಗದಲ್ಲಿ ಎಲ್ಲರೂ ಹೋರಾಟ ಮಾಡಿದ್ದು ಈ ಮಾತೃಭೂಮಿಗೋಸ್ಕರ, ಹಿಂದೂ ಧರ್ಮಕ್ಕೋಸ್ಕರ, ಹಿಂದೂ ಸಂಸ್ಕೃತಿಗೋಸ್ಕರ. ಇದು ಉಳಿಬೇಕು. ಹಿಂದೂ ಧರ್ಮದ ಉಳಿವು ಯಾವುದರ ಸಲುವಾಗಿ? ಇದು ಜಗತ್ ಕಲ್ಯಾಣದ ಸಲುವಾಗಿ. ಪರಮ ಪೂಜನ ಸ್ವಾಮೀಜಿರೆಲ್ಲರೂ ಪ್ರವಚನ ಮಾಡುವಾಗ ಒಂದು ಶಬ್ದವನ್ನ ಸಾಮಾನ್ಯವಾಗಿ ಬಳಸ್ತಾರೆ, ಜಗತ್ ಕಲ್ಯಾಣ. ಜಗತ್ ಕಲ್ಯಾಣ ಅನ್ನೋ ಕಲ್ಪನೆ ಬೇರೆ ಯಾವುದೇ ಮತ ಧರ್ಮಗಳಲ್ಲಿ ಇಲ್ಲೇ ಇಲ್ಲ. ಹಿಂದೂ ಧರ್ಮದಲ್ಲಿ ಮಾತ್ರ ಜಗತ್ ಕಲ್ಯಾಣದ ವಿಷಯ ಇದೆ. ಇಡೀ ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಹೇಳುವವರು ಯಾರಾದ್ರೂ ಜಗತ್ತಲ್ಲಿದ್ರೆ ಅದು ಕೇವಲ ಹಿಂದೂಗಳು. ಸರ್ವೇ ಜನಾಹ ಸುಖಿನೋ ಭವಂತು ಅಂತ ಈಗ ಹೇಳಿದ್ರು. ಏನದ್ರ ಅರ್ಥ? ಎಲ್ರಿಗೂ
ಶುಭ ಆಗಲಿ, ಒಳ್ಳೇದಾಗ್ಲಿ. ಎಲ್ಲರೂ ಅಂದ್ರೆ ಯಾರು ಅದರಲ್ಲಿ? ಎಲ್ಲರೂ ಬಂದರು. ಜಗತ್ತಿನ ಎಲ್ಲಾ ದೇಶ, ಎಲ್ಲ ಕ್ರಿಮಿ ಕೀಟ ಪ್ರಾಣಿ ಪಕ್ಷಿ ಎಲ್ಲರೂ ಬಂದರು. ಇಷ್ಟು ದೊಡ್ಡದಾಗಿ ವಿಚಾರ ಮಾಡುವಂಥ ಧರ್ಮ ಯಾವುದಿದೆ ಜಗತ್ತಲ್ಲಿ? ಹಿಂದೂ ಧರ್ಮ ಮಾತ್ರ. ಹೀಗಾಗಿ ನಮ್ಮೆಲ್ಲರ ಕರ್ತವ್ಯ ಹಿಂದೂ ಧರ್ಮಕ್ಕೆ ಶಕ್ತಿ ಕೊಡಬೇಕು, ಹಿಂದೂ ಧರ್ಮವನ್ನು ಉಳಿಸ್ಬೇಕು, ನಾವು ಹಿಂದೂ ಧರ್ಮವನ್ನು ಆಚರಣೆ ಮಾಡಬೇಕು. ಅದಕ್ಕಾಗಿ ಒಂದೆರಡು ವರ್ಷದಿಂದ ಪಂಚ ಪರಿವರ್ತನೆ ಅನ್ನೋ ವಿಷಯ ಪ್ರಾರಂಭ ಆಗಿದೆ. 5 ರೀತಿಯಲ್ಲಿ ನಮ್ಮಿಂದ, ನಮ್ಮ ಮನೆಯಿಂದ ಪರಿವರ್ತನೆ ಪ್ರಾರಂಭ ಆಗಬೇಕು. ಅದರಿಂದ ನಾವು ನಮ್ಮ ಸಮಾಜವನ್ನು ಗಟ್ಟಿ ಮಾಡ್ಬೋದು, ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೋಬಹುದು, ಮತ್ತೆ ಜಗತ್ತಲ್ಲಿ ತಲೆ ಎತ್ತಿ ನಿಲ್ಬೋದು. ಕೆಲಸ ಪ್ರಾರಂಭ ಆಗ್ಬೇಕಾದ್ರೆ ಎಲ್ಲಿಂದ? ನಮ್ಮ ಮನೆಯಿಂದ, ನಮ್ಮಿಂದ ಪ್ರಾರಂಭ. ಉಳಿದವ್ರು ಮಾಡ್ತಾರೋ ಬಿಡ್ತಾರೋ ಎರಡನೇ ಪ್ರಶ್ನೆ. ನಾನು ಶುರು ಮಾಡ್ತೀನಿ, ನಾನು ಮಾಡ್ತೀನಿ, ಈ ಭಾವದಿಂದ ನಾವು ಕೆಲಸವನ್ನು ಪ್ರಾರಂಭ ಮಾಡಬೇಕು. ಅದರಲ್ಲಿ ಮೊದಲೇ ವಿಷಯ ಸ್ವದೇಶಿ. ಎಲ್ಲದರಲ್ಲೂ ಸ್ವದೇಶಿತನ. ಸ್ವದೇಶಿ ಅಂದ್ರೆ ಕೆಲವರಿಗೆ ವಸ್ತುಗಳು ಮಾತ್ರ ನೆನಪಾಗ್ತದೆ. ಸ್ವದೇಶಿ ವಸ್ತು ಬಳಸಲೇಬೇಕು, ಪ್ರಶ್ನೆನೇ ಇಲ್ಲ. ಅರೆ ಸ್ವದೇಶಿ ಆಚರಣೆ, ಕೇಕ್ ಕೊಯ್ದೆ ಹುಟ್ಟುಹಬ್ಬ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಅದು ನಮ್ಮ ಸಂಸ್ಕೃತಿನ, ನಮ್ಮ ಪರಂಪರೆನ? ಬ್ರಿಟಿಷರ ರಕ್ತ ಇದು ನಮ್ಮ ದೇಹದಲ್ಲಿ ಹರಿತಾ ಇದೆ ಅಂತಾನೆ ಅರ್ಥ. ಭಾಷೆ ಅದು ಸ್ವದೇಶಿ ಇದೆಯಾ? ಮನೆಯಲ್ಲಾದ್ರೂ ನಾವು ಮಾತೃಭಾಷೆ ಮಾತಾಡ್ತೀವ? ಏನ್ ಮನೆಯಲ್ಲೂ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ವ ನಾವು? ಅಥವಾ ಕನ್ನಡ ಕಮ್ಮಿ, ಇಂಗ್ಲಿಷ್ ಭಾಷೆಗಳೇ ಜಾಸ್ತಿ, ಶಬ್ದಗಳನ್ನ ಜಾಸ್ತಿ ಬಳಸ್ತಾ ಇದೀವ? ಟಿವಿ, ಮೊಬೈಲ್ ಇತ್ಯಾದಿ ಪರಿಣಾಮದಿಂದ ನಮ್ಮ ವೇಷಭೂಷ ಭಾರತೀಯ ಇದೆಯಾ? ಹೊರಗಡೆ ಹೋಗುವಾಗ ಪ್ಯಾಂಟ್ ಶರ್ಟ್ ಇತ್ಯಾದಿ ಹಾಕೊಂಡು ಹೋಗೋಣ. ಮನೆಯಲ್ಲಾದ್ರೂ ನಮ್ಮ ಭಾರತೀಯ ವೇಷ ಹಾಕ್ತೀವ, ಸ್ವದೇಶಿ ವೇಷ ಹಾಕ್ತೀವ? ಮನೆಯಲ್ಲಿ ಪೂಜ್ಯ ಕಾರ್ಯಕ್ರಮಗಳು, ಮಂಗಳ ಕಾರ್ಯಕ್ರಮಗಳು ಇದ್ದಾಗಾದ್ರೂ ನಮ್ಮ ವೇಷ ಧರಿಸ್ತೀವ? ಏನ್ ಟೈ ಸೂಟು ಬುಟ್ಟು ಹಾಕೊಂಡು ಮದುವೆ ಮಾಡಿಸ್ಕೋತೀವ? ಎಲ್ಲದರಲ್ಲೂ ಸ್ವದೇಶಿತನ ಬರಬೇಕು. ಆಚರಣೆಯಲ್ಲಿ, ಭಾಷೆಯಲ್ಲಿ, ಉಡುಪಿನಲ್ಲಿ, ಆಹಾರದಲ್ಲಿ ಸಾಕಷ್ಟು ವಿಷಯ ಇದೆ. ಇದು ಮೊದಲನೇ ವಿಷಯ. ಎಲ್ಲದರಲ್ಲೂ ನಮ್ಮತನ, ಭಾರತೀಯತನ, ಹಿಂದುತ್ವ ಇದು ಕಾಣಬೇಕು. ಕುಂಕುಮ, ವಿಭೂತಿ, ಗಂಧ ಏನಾದ್ರೂ ಹಚ್ಕೊಂಡು ಹೊರಗೆ ಹೋಗ್ತೀವ? ಅಥವಾ ಅದಕ್ಕೂ ನಮಗೆ ಸಂಕೋಚ ಆಗ್ತಾ ಇದೆಯಾ? ಇದನ್ನೇ ಹಚ್ಕೊಳ್ಳೋದು, ಯಾವ ಕಾಲದಲ್ಲಿ ಇದೀವಿ ಅಂತ ಹೇಳೋರು ಇರ್ಬೋದು ಕೆಲವರು. ಇದು ನಮ್ಮತನ, ನಾವು ಹೀಗೆ ಇರೋದು. ಇದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಎರಡನೇದು ಸಾಮರಸ್ಯ. ಎಲ್ಲರೂ ನನ್ನೋರು ತನ್ನೋರು ಅನ್ನೋ ಭಾವ ಬರಬೇಕು. ಬಸವಣ್ಣನವರ ಒಂದು ಸರಳವಾದ ವಚನ, ಅದನ್ನು ಪ್ರತಿನಿತ್ಯ ನಾವು ನೆನಪು ಮಾಡ್ಕೋಬೇಕು. ಇವನಾರವ ಗೊತ್ತಿರುವಂತಹದ್ದು ನಮಗೆ. ಅದು ನಡೀತಾ ಇದೆ ಈಗ ಎಲ್ಲ ಕಡೆ. ಅರೆ ಆಗ್ಬೇಕಾಗಿರೋದು ಯಾವುದು? ಎರಡನೇ ಸಾಲ, ಇವ ನಮ್ಮವ, ಎಲ್ಲರೂ ನನ್ನವರನ್ನೋ ಭಾವ ಇದೆಯಾ? ಅವಾಗ ಹಿಂದೂ ಸಮಾಜ ಸರಿಯಾಗ್ಲಿಕ್ಕೆ ಸಾಧ್ಯ, ಜಗತ್ತಲ್ಲಿ ತಲೆ ಎತ್ತಲಿಕ್ಕೆ ಸಾಧ್ಯ. ಎಲ್ಲ ಸಮಾಜದವ್ರು ನಮ್ಗೆ ಗೆಳೆಯರಿದ್ದಾರ? ಎಲ್ಲಾ ಜಾತಿಯವ್ರಿಗೆ ನಾವು ಮನೆಗೆ ಕರಿತೀವ, ಪ್ರೀತಿಯಿಂದ ಚಹಾ ಕುಡಿಸ್ತೀವ, ಊಟ ಮಾಡಿಸ್ತೀವ? ನಾವೆಲ್ಲ ಜಾತಿಗಳ ಮನೆಗೆ ಹೋಗ್ತೀವ ಸಹಜವಾಗಿ? ಅವಾಗ ಸಾಮರಸ್ಯ ಬರಲಿಕ್ಕೆ ಸಾಧ್ಯ. ಭಾಷಣದಿಂದ ಸಾಧ್ಯ ಇಲ್ಲ, ಇದು ಕೃತಿಯಿಂದ ಸಾಧ್ಯ. ಇದು ನಮ್ಮ ಮನೆಯಿಂದ ಪ್ರಾರಂಭ ಮಾಡಬೇಕು. ಜಾತಿಯ ಪದ್ಧತಿಗಳು, ಸಂಸ್ಕಾರಗಳು ಮಹತ್ವದ್ದೇ, ಆದ್ರೆ ಅದಕ್ಕಿಂತ ದೊಡ್ಡದಿದೆಯಲ್ಲ, ಅದನ್ನು ಕಲಿಸ್ಬೇಕು. ಮೊದಲು ಹಿಂದೂಗಳು ನಾವು ಎಲ್ಲರೂ ನಮ್ಮವರು, ಈ ಭಾವ ಜಾಗೃತಿ ಆಗ್ಲೇಬೇಕು. ಹಳ್ಳಿಗಳಲ್ಲಿ ಗಂಭೀರ ಪರಿಸ್ಥಿತಿ ಇದೆ. ಇನ್ನು ಮೂರನೇದಾಗಬೇಕಾಗಿದ್ದು ಕುಟುಂಬದ ರಕ್ಷಣೆ. ನಮ್ಮ ಕುಟುಂಬದ ಸಂಸ್ಕಾರಗಳು, ಪದ್ಧತಿಗಳದು ಉಳಿಬೇಕು. ಇವತ್ತು ಎಷ್ಟು ಮನೆಗಳಲ್ಲಿ ಭಜನೆ ಮಾಡ್ತೀವಿ, ಎಷ್ಟು ಮನೆಗಳಲ್ಲಿ ಶ್ಲೋಕಗಳನ್ನು ಹೇಳ್ತೀವಿ, ಎಷ್ಟು ಮನೆಗಳಲ್ಲಿ ವಚನಗಳನ್ನು ಹೇಳ್ತೀವಿ, ಎಷ್ಟು ಮನೆಯಲ್ಲಿ ಸ್ನಾನ ಆದ್ಮೇಲೆ ಮಕ್ಕಳು ದೊಡ್ಡವರು ದೇವರು ಪೂಜೆ ಮಾಡ್ತಾರೆ ಅಥವಾ ನಮಸ್ಕಾರ ಮಾಡ್ತಾರೆ. ನಾವೇ ಒಂದ್ಸಲ ಅವಲೋಕನ ಮಾಡ್ಕೊಳ್ಳೋದು ಒಳ್ಳೇದು. ಒಂದ್ಸಲ ಆದ್ರೂ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವ? ಒಂದು ಊಟ ಆದ್ರೂ ಒಟ್ಟಿಗೆ ಊಟ ಮಾಡ್ತೀವ? ಮೊಬೈಲ್ ಟಿವಿ ಬಿಟ್ಟು, ಅಥವಾ ಅವಾಗೂ ಮೊಬೈಲ್ ನೋಡ್ತಾ ಟಿವಿ ನೋಡ್ತಾನೆ ನಾವು ಊಟ ಮಾಡ್ತೀವ? ಇದರಿಂದ ಮನೆಯ ವಾತಾವರಣ ಹಾಳಾಗ್ತಾ ಇದೆ. ಟಿವಿ, ಮೊಬೈಲ್ ಇತ್ಯಾದಿ ಅದರ ಪ್ರಭಾವ ಇದ್ದೇ ಇದೆ. ಆದ್ರೆ ಮನಸ್ಸುಗಳು ದೂರ ದೂರ ಆಗ್ತಾ ಇದೆ, ಕುಟುಂಬದಲ್ಲಿ ಸಮಸ್ಯೆಗಳು ಬರ್ತಾ ಇದೆ. ಹೀಗಾಗಿ ಮನೆಗಳನ್ನ ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ನಮ್ಮೆಲ್ಲರಿಗೂ, ಹಿಂದೂಗಳಿಗೆ ಆಧಾರ ಅಂದ್ರೆ ನಮ್ಮ ಮನೆನೇ. ನಮ್ಗೆ ಏನಾದ್ರೂ ಮೊದಲು ಓಡ್ ಬರೋರು ನಮ್ಮ ಮನೆಯವರು. ಈಗ ಮನೆಯ ಸಂಸ್ಕಾರಗಳು, ಮನೆಯ ಪದ್ಧತಿಗಳು, ನಮ್ಮ ಪೂರ್ವಜರ ಪದ್ಧತಿಗಳು, ಅದನ್ನೆಲ್ಲ ಮತ್ತೆ ನೆನಪು ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಇದು ಮೂರನೇ ವಿಷಯ. ನಾಲ್ಕನೇ ವಿಷಯ ಪರಿಸರ. ಎಲ್ರಿಗೂ ಅವಶ್ಯಕತೆ ಇದೆ ಇದು. ನೀರನ್ನ ಕಮ್ಮಿ ಬಳಸ್ಬೋದಾ? ಪರಿಸರದ ಬಗ್ಗೆ ನಾವು ಸಾಕಷ್ಟು ಗೊತ್ತಿದೆ ನಮಗೆ, ಆದ್ರೆ ಆಚರಣೆ ಶುರು ಆಗ್ಬೇಕು. ಕಮ್ಮಿ ನೀರಲ್ಲಿ ಸ್ನಾನ ಮಾಡ್ಬೋದಾ? ಅಲ್ಲಿಂದ ಕೆಲಸ ಶುರು ಮಾಡ್ಬೇಕು. ಪ್ಲಾಸ್ಟಿಕ್ ನಿಷೇಧ ಮಾಡ್ಬೋದಾ? ಕನಿಷ್ಠ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅದನ್ನಾದ್ರೂ ನಾವು ನಿಲ್ಲಿಸ್ಬೋದಾ ತರೋದು? ಅಂಗಡಿಗೆ ತರಕಾರಿ ತರಲಿಕ್ಕೆ, ಹಣ್ಣು ತರಲಿಕ್ಕೆ, ಬಟ್ಟೆ ಚೀಲ ತಗೊಂಡೋಗ್ಲಿಕ್ಕೆ ನಾಚಿಕೆ ಆಗ್ತದ ನಮ್ಗೆ? ನಾವೇ ಪ್ರಶ್ನೆ ಮಾಡ್ಕೋಬೇಕು. ಅಂಗಡಿಗೆ ಹೋದ್ರೆ ಪ್ಲಾಸ್ಟಿಕ್ ಕೊಟ್ಟೇ ಕೊಡ್ತಾರೆ, ಅವ್ನು ವ್ಯಾಪಾರ ಆಗ್ಲೇಬೇಕು. ಆದ್ರೆ ನಾವೇನಾದ್ರೂ ತಗೊಂಡು ಹೋಗ್ಬೇಕಲ್ಲ ಅದನ್ನ ತರಲಿಕ್ಕೆ. ಚಹಾನು ಪ್ಲಾಸ್ಟಿಕ್ ಅಲ್ಲೇ ತರ್ತೀವಿ, ಸಾಂಬಾರು ಪ್ಲಾಸ್ಟಿಕ್ ಅಲ್ಲೇ ತರ್ತೀವಿ,
ಕುಡಿದು ಎಲ್ಲ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ, ಭೂಮಿ ಹಾಳಾಗ್ತಾ ಇದೆ, ಗಾಳಿ ಹಾಳಾಗ್ತಾ ಇದೆ. ಹೀಗಾಗಿ ಎಲ್ಲ ರೀತಿಯಿಂದನೂ ಪರಿಸರವನ್ನು ಉಳಿಸೋದು, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರವನ್ನು ಕೊಡೋದು, ಅದು ಕೂಡ ನಮ್ಮದೇ ಜವಾಬ್ದಾರಿ. ಇದ್ರ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿ ಇದ್ದೇ ಇದೆ. 5ನೇ ಬಿಂದು ನಾಗರಿಕ ಶಿಷ್ಟಾಚಾರ, ನಾಗರಿಕ ನಿಯಮಗಳು. ಸಮಾಜದಲ್ಲಿ ಹೇಗಿರಬೇಕು, ಹಿರಿಯರ ಜೊತೆ ಹೇಗಿರಬೇಕು, ಕಿರಿಯರ ಜೊತೆ ಹೇಗಿರಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಹೇಗೆ ಮಾತಾಡಬೇಕು, ಮೊಬೈಲಲ್ಲಿ ಹೇಗೆ ಮಾತಾಡಬೇಕು, ವಾಹನಗಳಲ್ಲಿ ಪ್ರವಾಸ ಮಾಡುವಾಗ ಹೇಗಿರಬೇಕು, ನಮ್ಮ ಮಕ್ಕಳಿಗೆ ಕಲಿಸ್ಕೊಡೋ ಅವಶ್ಯಕತೆ ಇದೆ. ಇವತ್ತು ಜೋರಾಗಿ ಹಾಡು ಹಚ್ಕೊಂಡು ಮೊಬೈಲಲ್ಲಿ ಹಾಡಿಸ್ಕೊಂಡು ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಎಲ್ರಿಗೂ ಕೇಳಿಸ್ತಾರೆ ಅದನ್ನು. ಅದು ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ರಿಗೂ ಕೇಳಬೇಕು ನಾವು. ಯಾಕಂದ್ರೆ ಅವನು ಜೋರಾಗಿ ಹಚ್ಚಿರ್ತಾರೆ. ಎಲ್ಲಿ ಬೇಕಲ್ಲಿ ಉಗುಳೋ ಸ್ವಭಾವ ಇದೆ, ಮಲಮೂತ್ರ ವಿಸರ್ಜನೆ ಮಾಡೋ ಸ್ವಭಾವ ಇನ್ನೂ ನಿಂತಿಲ್ಲ ಹೊರಗಡೆ. ಇದು ಎಲ್ಲವೂ ನಾಗರಿಕ ಶಿಷ್ಟಾಚಾರ. ರಸ್ತೆ ನಿಯಮಗಳಿರ್ಬೋದು, ಇದು ಎಲ್ಲವೂ ಸರಳವಾದ ಸಾಮಾನ್ಯ ಸಂಗತಿಗಳು. ಹಿಂದೆ ಮನೆಯಲ್ಲಿ ಇದನ್ನು ಹೇಳ್ಕೊಡ್ತಿದ್ರು, ಆದ್ರೆ ಇವತ್ತು ಕಾಣಿಸ್ತಾ ಇಲ್ಲ. ಎಲ್ಲರ ಜೊತೆ ಒಟ್ಟಿಗೆ ಇರೋದು, ಪ್ರೀತಿಯಿಂದ ವ್ಯವಹಾರ ಮಾಡೋದು, ಹಿರಿಯರಿಗೆ ಗೌರವ ಕೊಡೋದು, ಎಲ್ಲವೂ ಕಲಿಸುವ ಅವಶ್ಯಕತೆ ಇದೆ. ಇದು 5 ಬಿಂದುಗಳು. ಇದು ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಇದರಲ್ಲಿ ಸಾಮಾಜಿಕ ಭಾವನೂ ಇದೆ, ಆರ್ಥಿಕ ಭಾವ ಇದೆ, ಶಿಕ್ಷಣದ ಭಾವ ಇದೆ, ಸಂಸ್ಕಾರದ ಭಾವ ಇದೆ, ಎಲ್ಲವೂ ಇದೆ. ಇದು 5 ದಯವಿಟ್ಟು ನಮ್ಮ ಮನೆಯಿಂದ ಪ್ರಾರಂಭ ಮಾಡೋಣ. ನಿಧಾನವಾಗಿ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ಇವತ್ತು ಅನೇಕ ರಂಗಗಳಲ್ಲಿ ಭಾರತ ಮುಂದುವರಿತಾ ಇದೆ. ಆಹಾರದಲ್ಲಿ ನಾವು ಸ್ವತಂತ್ರರಾಗಿದ್ದೀವಿ, ರಫ್ತು ಮಾಡ್ತಾ ಇದ್ದೀವಿ. ಸಾಲಗಾರ ದೇಶ ಇತ್ತು ಮೊದಲು, ಇವತ್ತು ಅನೇಕ ಬಡ ರಾಷ್ಟ್ರಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಶ್ರೀಲಂಕಾದಲ್ಲಿ ದಂಗೆ ಆದಾಗ 400 ಮೆಟ್ರಿಕ್ ಟನ್ ಧಾನ್ಯ ನಾವು ಉಚಿತವಾಗಿ ಕೊಟ್ವಿ. ಯಾಕಂದ್ರೆ ನಮ್ಮದೇ ದೇಶ ಅದು, ಮೊದಲು ನಮ್ಮದೇ ಬಂಧು ಬಾಂಧವರು ಇರುವಂಥದ್ದು. ವಿಜ್ಞಾನ, ತಂತ್ರಜ್ಞಾನ, ಉಪಗ್ರಹ, ಅನೇಕ ವಿಷಯಗಳಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ನಾವು. ಮಂಗಳನಿಗೂ ಮುಟ್ಟಿದ್ದೀವಿ, ಚಂದ್ರನಿಗೂ ಮುಟ್ಟಿದ್ದೀವಿ, ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿತಾ ಇದ್ದೀವಿ. ಒಳ್ಳೆ ಸಂಕೇತ ಇದೆ. ಸಮಾಜ ಜಾಗೃತಿ ಆಗ್ತಾ ಇದೆ, ಮುಂದೆ ಬರ್ತಾ ಇದೆ. ನಮ್ಮ ಯುವ ಪೀಳಿಗೆ ಮುಂದೆ ಬರ್ತಾ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಜನಸಂಖ್ಯೆ ಒಂದು ಕಡೆ ಇದು ದೊಡ್ಡ ತಲೆನೋವು ಅಂತ ಕೆಲವೊಬ್ಬರದ್ದು ವಾದ ಇದ್ರೆ, ಜನಸಂಖ್ಯೆದು ಅನುಕೂಲ ಕೂಡ ಇದೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಮುದುಕರೇ ಇದ್ದಾರೆ ಈಗ. ಜಪಾನ್ ಇರ್ಬೋದು, ಚೀನಾ ಇರ್ಬೋದು, ರಷ್ಯಾ ಇರ್ಬೋದು. ವಯಸ್ಸಾದವರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಭಾರತದಲ್ಲಿ 60% ಜನ, ಅದು 20 ರಿಂದ 40 ವಯಸ್ಸವರಿದ್ದಾರೆ. ಜಗತ್ತಿಗೆ ಎಲ್ಲ ಕಡೆ ನಾವು ಡಾಕ್ಟರ್ಗಳನ್ನ ಕಳಿಸ್ತಾ ಇದ್ದೀವಿ, ಇಂಜಿನಿಯರ್ಗಳನ್ನ ಕಳಿಸ್ತಾ ಇದ್ದೀವಿ, ವಿಜ್ಞಾನಿಗಳನ್ನ ಕಳಿಸ್ತಾ ಇದ್ದೀವಿ. ಇದು ಲಾಭ ಕೂಡ ಹೌದು. ಹೀಗೆ ಒಟ್ಟು ಸಮಾಜದ ಬಗ್ಗೆ ಚಿಂತನೆ ಆಗಬೇಕು, ಸಮಾಜ ಜಾಗೃತಿ ಆಗಬೇಕು. ಪ್ರತಿಯೊಬ್ಬ ಹಿಂದೂ ಸಮಾಜಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು. ಗೋರಕ್ಷಣೆ ಕೆಲಸ ಮಾಡ್ಬೋದು, ಧರ್ಮ ಜಾಗರಣ, ಮತಾಂತರ ಅದನ್ನು ವಾಪಸ್ ತರೋ ಕೆಲಸ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದಕ್ಕೆ ಕೈ ಜೋಡಿಸ್ಬೇಕು. ಯುವಕ ಯುವತಿಯರಲ್ಲಿ ಜಾಗೃತಿ ಮಾಡೋ ಕೆಲಸ ಆಗ್ಬೇಕು. ಸೇವಾ ಬಸ್ತಿಗಳಲ್ಲಿ ಎಲ್ಲಿ ಹಿಂದುಳಿದ ಸಮಾಜ ಇದೆ ಅಲ್ಲಿ ನಾವು ಹೋಗ್ಬೇಕು. ನಮ್ಮದೇ ಬಂಧುಗಳವರು, ಅಲ್ಲಿ ಶಿಕ್ಷಣ ಸಂಸ್ಕಾರಗಳಿಗೆ ಸಂಬಂಧಪಟ್ಟಾಗ ಏನಾದರೂ ಕಾರ್ಯಕ್ರಮ ಮಾಡಬೇಕು. ಉಚಿತವಾದ ಮನೆ ಪಾಠಗಳನ್ನು ನಡೆಸಬೇಕು. ನಮ್ಮ ಸೀಮೆಯಲ್ಲಿ ಏನೇನು ನಾವು ಮಾಡಬಹುದು, ನಮ್ಮ ಮಿತಿಯಲ್ಲಿ ಆ ಎಲ್ಲ ಚಟುವಟಿಕೆಯನ್ನು ಸಮಾಜಕ್ಕಾಗಿ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅವಕಾಶಗಳು ಸಾಕಷ್ಟಿದೆ, ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಹೀಗೆ ಹಿಂದೂ ಸಮ್ಮೇಳನದ ಉದ್ದೇಶ ಇದ್ದಿದೆ, ಇದೇ ಉದ್ದೇಶ. ಹಿಂದೂ ಸಮಾಜ ಜಾಗೃತ ಆಗಬೇಕು, ಹಿಂದೂ ಸಮಾಜ ಸಂಘಟಿತ ಆಗಬೇಕು. ನಾವೆಲ್ಲರೂ ಒಟ್ಟಾಗಿ ದೇಶಕ್ಕಾಗಿ, ಸಮಾಜಕ್ಕಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಒಂದು ಕೊನೆಯ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನೋಡದಲ್ಲೆಲ್ಲ ಸವಾಲುಗಳಿದೆ, ಆದರೆ ಒಳ್ಳೆಯದು ಕೂಡ ಸಾಕಷ್ಟಿದೆ, ಅದನ್ನು ಗುರುತಿಸ್ಬೇಕು. ಸವಾಲುಗಳಿಗೆ 1000 ಇರಲಿ, ಉತ್ತರ ಒಂದೇ, ಅದು ಸಂಘಟಿತ ಹಿಂದೂ ಸಮಾಜ. ಎಲ್ಲದಕ್ಕೂ ಉತ್ತರವನ್ನು ಕೊಡಬಹುದು. ಯಾಕಂದ್ರೆ ನಮ್ಮ ಹಿರಿಯರ ಆ ಥರ ದೇಶವನ್ನು ನಡೆಸಿದ್ರು. ಸಾವಿರಾರು ಮಹಾಪುರುಷರ ಉದಾಹರಣೆಗಳು ಇದ್ದೇ ಇದೆ ನಮಗೆ. ಒಂದು ಕಾಡಾನೆ ಇಡೀ ಕಾಡಲ್ಲಿ ಗೊಂದಲ ಎಬ್ಬಿಸ್ಲಿಕ್ಕೆ ಪ್ರಾರಂಭ ಆಯಿತು. ಕಂಡಲ್ಲಿ ಪ್ರಾಣಿಗಳನ್ನ ಎಸಿಲಿಕ್ಕೆ ಪ್ರಾರಂಭ ಮಾಡಿತ್ತು. ಒಂದು ಗುಬ್ಬಚ್ಚಿಯ ಗೂಡಿತ್ತು, ಅದನ್ನು ಕಿತ್ತು ಎಸೆದು ಬಿಡ್ತು. ಆ ಮರಿಗಳು ಮೊಟ್ಟೆಗಳೆಲ್ಲ ಹಾಳಾಗೋಯ್ತು. ಗುಬ್ಬಚ್ಚಿಗೆ ಬಹಳ ಮನಸ್ಸಿಗೆ ಆಘಾತ ಆಯಿತು, ಮರಿಗಳೆಲ್ಲ ಸತ್ತೋಗ್ಬಿಡ್ತು. ಈಗ ಗುಬ್ಬಚ್ಚಿಗೆ ಅನಿಸ್ತು ಏನಾದ್ರೂ ಮಾಡಿ ಈ ಕಾಡಾನೆಗೆ ಬುದ್ಧಿ ಕಲಿಸ್ಬೇಕು. ಆದ್ರೆ ಗುಬ್ಬಚ್ಚಿ ಆಕಾರೇನು, ಕಾಡಾನೆ ಆಕಾರೇನು ನಾವು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ತಕ್ಷಣ ಗುಬ್ಬಚ್ಚಿ ಒಂದು ಇರುವೆಗೆ ಭೇಟಿ ಆಯ್ತು ಮತ್ತು ಒಂದು ಕಪ್ಪೆಗೆ ಭೇಟಿ ಆಯ್ತು. ಅವ್ರದ್ದು ಒಂದು ಕೂಟ ರೆಡಿ ಆಯ್ತು, ಒಕ್ಕೂಟ ತಯಾರಾಯ್ತು. ಅವರೆಲ್ಲ ಒಂದು ಯೋಜನೆ ಮಾಡ್ಕೊಂಡ್ರು, ಏನಾದ್ರೂ ಮಾಡಿ ಆನೆಯನ್ನ ಮುಗಿಸ್ಬೇಕು. 3 ಯಾವುದೋ ಅಶಕ್ತ ಪ್ರಾಣಿಗಳೇ, ಇರುವೆ, ಕಪ್ಪೆ ಮತ್ತು ಒಂದು ಗುಬ್ಬಚ್ಚಿ. ಅದು ಯೋಜನೆ ಮಾಡಿದ್ರು. ಮೊದಲು ಇರುವೆ ಹೋಗಿ ಆ ಆನೆ ಕಿವಿಯಲ್ಲಿ ಹೋಗಿ ಎಲ್ಲ ಕಡಿಲಿಕ್ಕೆ ಶುರು ಮಾಡಿದ್ರು. ಯಾವಾಗ ಈ ಕಡೆತ ಶುರು ಆಯ್ತು, ಆ ಆನೆಗೆ ಹುಚ್ಚು ಬಂದಂಗೆ ಶುರು ಆಯ್ತು, ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಈ
ಗುಬ್ಬಚ್ಚಿ ಹೋಗಿ ಆ ಆನೆಯ ಕಣ್ಣುಗಳನ್ನ ನಾಶ ಮಾಡಿತು. ಕಣ್ಣು ಕಾಣದಾಯ್ತು. ನಂತರ ಕಪ್ಪೆ ಕೂಗ್ಲಿಕ್ಕೆ ಶುರು ಆಯ್ತು ಜೋರಾಗಿ. ಆನೆಗನಿಸ್ತು ನೀರಡಿಕೆ ಆಗಿದೆ, ಕಪ್ಪೆ ಇದೆ ಅಂದ್ರೆ ಅಲ್ಲಿ ನೀರಿರ್ಬೋದು. ಹೀಗಾಗಿ ಆ ಕಲ್ಲಿನ ಬಂಡೆಯನ್ನ ಏರಿ ಹೋಯ್ತು ಆನೆ. ಅಲ್ಲಿ ಕಪ್ಪೆ ಕೂಗ್ತಿತ್ತು. ಯಾವಾಗ ಆ ಕಲ್ಲು ಬಂಡೆ ಮೇಲೆ ಏರಿ ಬಂತು ಆನೆ, ತಕ್ಷಣ ಕಪ್ಪೆ ಅಲ್ಲಿಂದ ಹೊರಟು ಬಂತು. ಅದು ಕಾಲ್ ಜಾರಿ ಆನೆ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ತು. ನೋಡ್ಲಿಕ್ಕೆ ಬಹಳ ಸರಳವಾದ ಒಂದು ಕಾಲ್ಪನಿಕ ಕಥೆ, ಆದ್ರೆ ಮೌಲ್ಯ ಬಹಳ ದೊಡ್ಡದಿದೆ. ನಮ್ಮ ಕೈಲಿ ಏನಾಗಲ್ಲ, ನಾವು ಸಣ್ಣವರು, ನಾವಿರೋದು ಇಷ್ಟೇ. ಈ ಭಾವದಿಂದ ಸ್ವಲ್ಪ ಹೊರಗೆ ಬರ್ಬೇಕು. ನಾವೆಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಯಾವುದೇ ಸವಾಲು ಹಿಂದೂ ಧರ್ಮಕ್ಕೆ, ಹಿಂದೂಗಳಿಗೆ ಸವಾಲೇ ಅಲ್ಲ. ಎಲ್ಲರೂ ಸೇರಿ ಕೆಲಸ ಮಾಡುವ ಒಂದು ಪ್ರವೃತ್ತಿ ಬೆಳಿಬೇಕು. ನಾವೆಲ್ಲರೂ ಒಂದು ಅನ್ನೋ ಭಾವ ಬರಬೇಕು. ನಮ್ಮ ಜೀವನ ಇದು ಮಾತೃಭೂಮಿಗೋಸ್ಕರ, ಈ ಸಮಾಜಕ್ಕೋಸ್ಕರ, ಈ ದೇಶಕ್ಕೋಸ್ಕರ ನಾವು ಏನಾದ್ರೂ ಮಾಡಬೇಕು ಅನ್ನೋ ಭಾವ ಜಾಗೃತಿ ಆಗಬೇಕು. ಅವಾಗ ಮತ್ತೊಮ್ಮೆ ಈ ದೇಶ, ನಾವು ಏನ್ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ ನಾವೆಲ್ಲರೂ, ಭಾರತ ಮಾತೆ ಮತ್ತೆ ಜಗದ್ವಂದೇಳಾಗ್ಬೇಕು. ಇಡೀ ಜಗತ್ತು ಭಾರತಕ್ಕಾಗಿ ಜಯ ಜಯಕಾರ ಹಾಕ್ಬೇಕು. ಯಾಕಂದ್ರೆ ಭಾರತಕ್ಕೆ ಶಕ್ತಿ ಸಿಕ್ಕಾಗೆ ಜಗತ್ತಲ್ಲಿ ಶಾಂತಿ ನೆಲೆಸೋದು. ಇವತ್ತು ಯಾರ್ಯಾರೋ ಯುದ್ಧಗಳನ್ನು ಮಾಡ್ತಾ ಇದ್ದಾರೆ ಜಗತ್ತಲ್ಲಿ. ಚೈನಾ ಯುದ್ಧ ಮಾಡ್ತಾ ಇದೆ, ರಷ್ಯಾ ಯುದ್ಧ ಮಾಡ್ತಾ ಇದೆ, ಅಮೆರಿಕ ಯಾರ್ಯಾರ ಮೇಲೋ ವೆನಿಜುವೆಲಾ ಮೇಲೆ ಆಕ್ರಮಣ ಮಾಡ್ತಾ ಇದೆ, ಇರಾನ್ ಮೇಲೆ ಮಾಡ್ಬೇಕಂತ ತಯಾರಿ ನಡೆದಿದೆ. ಎಲ್ಲ ಯುದ್ಧ ಪಿಪಾಸಗಳು ಜಗತ್ತಲ್ಲಿ. ಆದ್ರೆ ಜಗತ್ತಿನ ತತ್ವಜ್ಞಾನಿಗಳಿಗೆ ಗೊತ್ತಿದೆ, ಜಗತ್ತಲ್ಲಿ ಶಾಂತಿ ಏನಾದ್ರೂ ನೆಲೆಸಬೇಕಾದ್ರೆ ಭಾರತ ಶಕ್ತಿಯುತ ಆಗ್ಬೇಕು. ಭಾರತ ಶಕ್ತಿಯುತ ಆದಾಗ ಮಾತ್ರ ಜಗತ್ತಲ್ಲಿ ಶಾಂತಿ. ಭಾರತ ಶಕ್ತಿಶಾಲಿ ಆಗೋದಂದ್ರೆ ಏನು ಅಂದ್ರೆ ಹಿಂದೂಗಳ ಶಕ್ತಿಶಾಲಿ ಆಗ್ಬೇಕು. ಹಿಂದೂಗಳ ಶಾಲಿ ಆದಾಗ ಭಾರತ ಶಕ್ತಿ, ಭಾರತ ಸಶಕ್ತ ಆದಾಗ ಜಗತ್ತಲ್ಲಿ ಮತ್ತೆ ಕಲ್ಯಾಣ, ಶುಭ, ಮಂಗಳ ಕಾರ್ಯಕ್ರಮಗಳು ಆಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ನಮ್ಮೆಲ್ಲ ಹಿರಿಯರು, ಸಂತರು, ಋಷಿಮುನಿಗಳು ಹೇಳೋದು ಇದನ್ನೇ, ಧರ್ಮಕ್ಕೆ ಜಯ, ಇದು ನಮ್ಮ ನಂಬಿಕೆ ಇದೆ. ನ್ಯಾಯಕ್ಕೆ, ಸತ್ಯಕ್ಕೆ ಜಯ, ಅದು ನಮ್ಮ ಹತ್ರ ಇದೆ. ಆದ್ರೆ ಅದಕ್ಕೆ ಶಕ್ತಿ ತುಂಬೋ ಕೆಲಸ ಆಗ್ಬೇಕು. ಹೀಗಾಗಿ ಎಲ್ಲ ಮಹನೀಯರಲ್ಲಿ, ಮಾತೆಯರಲ್ಲಿ ಮತ್ತೊಮ್ಮೆ ವಿನಂತಿ, ಯಾವುದಾದ್ರೂ ಸಾಮಾಜಿಕ ಚಟುವಟಿಕೆ ಪ್ರಾರಂಭ ಮಾಡೋಣ, ಸಂಘಟನೆ ಕೆಲಸ ಪ್ರಾರಂಭ ಮಾಡೋಣ, ಜಾಗೃತಿಯ ಕೆಲಸ ಪ್ರಾರಂಭ ಮಾಡೋಣ, ಮತ್ತೆ ಭಾರತ ಮಾತೆಯನ್ನ ವಿಶ್ವಗುರುವನ್ನಾಗಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ